ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ರೇ ಅದ್ರ ರುಚಿನೇ ಬೇರೆ. ಆ ರುಚಿ ಇದೆ ಅಂತ ಹೇಳಿ ಉಪ್ಪಿನಕಾಯಿನೇ ಪ್ರಮುಖ ಆಹಾರ ಮಾಡೋಕ್ಕಾಗುತ್ತಾ? ಇಲ್ಲೇ ಬೇರ್ ವೇಸ್ಟ್ ಐತಿ, ನಮಗೆ ಉಪ್ಪಿನಕಾಯಿ ಹೇಳತನ ತಂದ್ಕೊಂಡಿರ್ಬೋದು. ಸಾಕಷ್ಟು ರೈತರು ಬೇರ್ ವೇಸ್ಟನ್ನು ಪ್ರಮುಖ ಆಹಾರವಾಗಿ ಮಾಡಿರ್ತಾರೆ. ಇದರಿಂದ ಹಸುಗಳು ಬಂಜೆತನಕ್ಕೆ ಅಥವಾ ಹಸುಗಳು ವೀಕ್ ಆಗಿ ಎಷ್ಟೋ ಹಸುಗಳನ್ನು ಕಳೆದುಕೊಂಡಿರೋದನ್ನು ನಾವು ನೋಡಿದೆವು, ಕೇಳಿದೆವು. ಈ ಬಿಯರ್ ವೇಸ್ಟ್ ಅನ್ನು ಪ್ರಮುಖ ಆಹಾರ ಮಾಡಿಕೊಂಡು ಏನೆಲ್ಲ ಹಾನಿ ಆಗುತ್ತದೆ ಅಂತ ನೋಡೋದಾದ್ರೆ, ಒಂದು ಹಸುಗಳಲ್ಲಿ ಬಂಜೆತನ, ಇನ್ನೊಂದು ಹಸುಗಳು ವೀಕ್ ಆಗುವುದು. ಏನೂ ಆಗದೇ ಇದ್ದರೂ ಕೂಡ ಇವೆರಡು ಸಮಸ್ಯೆ ಮಾತ್ರ ಆಗೇ ಆಗುತ್ತೆ. ಯಾವ ಹಸುಗಳಿಗೆ ಬಿಯರ್ ವೇಸ್ಟ್ ಅನ್ನು ಪ್ರಮುಖ ಆಹಾರವೆಂದು ಮಾಡ್ತಾರೆ ಆ ಹಸುಗಳಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ಹಸುಗಳು ಹೀಟಿಗೆ ಬರುತ್ತೆ, ಆದರೆ ಗರ್ಭಧಾರಣೆ ಆಗುವುದಿಲ್ಲ. ಬಿಯರ್ ವೇಸ್ಟ್ ಹಾಕೋದ್ರಿಂದ ಹಾಲಿನ ಹೆಚ್ಚಳ ಒಂದಿಷ್ಟು ಆಗಬಹುದು, ಇಲ್ಲ ಅಂತ ಹೇಳಲ್ಲ, ಆಗಬಹುದು. ಅದರ ಜೊತೆಗೆ ಶರೀರದ ಮೇಲೆ ಇರುವಂತ ಎಲುಬುಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಅದಂದರೆ ಬರೀ ನಾವು ಬಿಯರ್ ವೇಸ್ಟ್ ಹಾಕೋದ್ರಿಂದ ಹಸುಗಳು ವೀಕ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇಲ್ಲಿ ಕೆಲವೊಂದಿಷ್ಟು ರೈತರು ಇದನ್ನೇ ಬಳಸಿಕೊಂಡು ಹಸುಗಳನ್ನ ರೆಡಿ ಮಾಡ್ತಾರೆ. ಯಾವ ರೀತಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.